ನಮ್ಮಲ್ಲಿ ನವೀನ ಜಲಾಶಯ ಮಾಡ್ರಿ. ನೀವು ಅಧಿಕಾರಕ್ಕೆ ಬಂದ್ರೆ ರಾಯಚೂರು ಜಿಲ್ಲೆಗೆ ಸಮಗ್ರ ನೀರಾವರಿಗೆ ನವೀನ ಜಲಾಶಯ ಮಾಡಬೇಕು. 16 ಕೆರೆಗಳನ್ನು ನಿರ್ಮಾಣ ಮಾಡಬೇಕು. ಅತಿ ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಗೆ ಮಾಡುವ ಮುಖಾಂತರ ಕರ್ನಾಟಕದ ಮೂಲ ನೆಲೆ ಒಂದು ಶಿವಮೊಗ್ಗ ಅಲ್ಲ. ಮತ್ತೆ ನಾನು ಆಹ್ವಾನ ಮಾಡ್ತೇನೆ ವಿಜಯೇಂದ್ರ ಅವರಿಗೆ, ನೀವು ಶಿವಮೊಗ್ಗ ಶಿಕಾರಿಪುರದಾಗ ನಿಲ್ಬಾಡ್ರಿ. ನಮ್ಮ ರಾಯಚೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಶಾಸಕರಾಗಿ ನಿಲ್ರಿ. ನಾವೆಲ್ಲ ನಮ್ಮ ಇದನ್ನ ಬದಿಗೊತ್ತಿ ನಿಮ್ಮನ್ನ ಗೆಲ್ಲಿಸಿ 3ನೇ ಮಾಡಿಗೆ ಕೂರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲ ಲಕ್ಷಣಗಳು ವಿಜಯೇಂದ್ರ ಅವರು ಇದ್ದಾರೆ, ವಿಜಯೇಂದ್ರ ಹತ್ರ ಇದ್ದಾವೆ. ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಪ್ರಾರಂಭಿಕವಾಗಿ ಕೇಳ್ತಾ ಇದ್ರು. ಮಾಧ್ಯಮ ಮಿತ್ರರೇ ಒಂದನ್ನು ಸ್ಪಷ್ಟೀಕರಿಸ್ತೇನೆ, ವಿಜಯೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ